ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಒಂದು ಪೋರ್ಟ್ಫೋಲಿಯೋ ರಿವ್ಯೂ ಮಾಡೋಣ. ಪಾಪಣ್ಣವರು ತಮ್ಮ ಪೋರ್ಟ್ಫೋಲಿಯೋನ ನನಗೆ ಕಳಿಸ್ಕೊಟ್ಟಿದ್ರು. ಅವರು ಟೋಟಲ್ 17,54,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ 7% ನೆಗೆಟಿವ್ ರಿಟರ್ನ್ಸ್ ಅವರ ಪೋರ್ಟ್ಫೋಲಿಯೋನಲ್ಲಿ ಇದೆ. 1,24,000 ಲಾಸ್ನಲ್ಲಿ ಇದ್ದಾರೆ. ಸೊ ಈಗಿನ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ 16,30,000 ಆಗಿರುತ್ತೆ. ಸೊ ಈ ಒಂದು ನೆಗೆಟಿವ್ ರಿಟರ್ನ್ಸ್ಗೆ ಕಾರಣ ಯುಎಸ್ ಮತ್ತೆ ಇಸ್ರೇಲ್ನ ನಡುವೆ ಏನು ಕಾನ್ಫ್ಲಿಕ್ಟ್ಸ್ ಇದೆ, ಅದರಿಂದ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿದೆ. ಅದೇ ರೀಸನ್ನಿಂದ ಸಾಕಷ್ಟು ಜನರ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿರುತ್ತೆ. 7% ನೆಗೆಟಿವ್ ರಿಟರ್ನ್ಸ್ ಅಷ್ಟೇನು ದೊಡ್ಡ ನೆಗೆಟಿವ್ ರಿಟರ್ನ್ಸ್ ಆಗಿರೋದಿಲ್ಲ. ಸೊ ತುಂಬ ಜನರ ಪೋರ್ಟ್ಫೋಲಿಯೋನಲ್ಲಿ 20-25% ನೆಗೆಟಿವ್ ರಿಟರ್ನ್ಸ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಇದೊಂದು ಶಾರ್ಟ್ ಟರ್ಮ್ ಪ್ಯಾನಿಕ್ ಆಗಿರುತ್ತೆ, ಮತ್ತೆ ಪೋರ್ಟ್ಫೋಲಿಯೋ ರಿಕವರ್ ಆಗೇ ಆಗುತ್ತೆ. ಸೊ ಈ ಒಂದು ಪೋರ್ಟ್ಫೋಲಿಯೋನ ರಿವ್ಯೂ ಮಾಡೋದಕ್ಕೂ ಮುಂಚೆ ಒಂದು ಡಿಸ್ಕ್ಲೇಮರ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಗಳನ್ನ ರೆಕಮೆಂಡ್ ಮಾಡ್ತಿಲ್ಲ, ಹಾಗೆ ಇದೇ ರೀತಿಯ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ಳಿ ಅನ್ನುವಂಥ ಉದ್ದೇಶ ಆಗಿರೋದಿಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ, ರೀಸೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸಾಕಷ್ಟು ಲಾಸ್ ಕೂಡ ನಿಮಗೆ ಆಗಿರುತ್ತೆ. ಮಾರ್ಕೆಟ್ನಲ್ಲಿ ನೀವು ಈ ರೀತಿಯ ಸಿಚುವೇಶನ್ಸ್ಗಳಲ್ಲಿ ಯಾವ ರೀತಿಯ ಒಂದು ಅನಾಲಿಸಿಸ್ಗಳನ್ನ ಮಾಡಬೇಕು, ನಿಮ್ಮ ಪೋರ್ಟ್ಫೋಲಿಯೋನ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದಕ್ಕೆ ಒಂದು ಎಜುಕೇಶನಲ್ ವಿಡಿಯೋ ಆಗಿರುತ್ತೆ. ಸೊ ಪಾಪಣ್ಣ ಅವರು ಮೋಸ್ಟ್ಲಿ ಅವರ ಒಂದು ರಿಸರ್ಚ್ನ ಬೇಸಿಸ್ ಮೇಲೆ ಅಥವಾ ಯಾವುದಾದ್ರೂ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ನ ಗೈಡೆನ್ಸ್ನ ಬೇಸಿಸ್ ಮೇಲೆ ಈ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರ ರಿಸರ್ಚ್ ಯಾವ ರೀತಿಯಲ್ಲಿ ಇರುತ್ತೆ, ಅದರ ಬೇಸಿಸ್ ಮೇಲೆ ಈ ಒಂದು ಪೋರ್ಟ್ಫೋಲಿಯೋ ಇದೆ. ಸೊ ನೀವು ಕೂಡ ನಿಮ್ಮ ಒಂದು ಇಂಡಿವಿಜುವಲ್ ರಿಸರ್ಚ್ ಅನ್ನ ಮಾಡಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಪೋರ್ಟ್ಫೋಲಿಯೋನಲ್ಲಿ ಯಾವುದೇ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇವರು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಹಾಗೆ ಮೈಕ್ರೋ ಕ್ಯಾಪ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ರಿಸ್ಕಿ ಪೋರ್ಟ್ಫೋಲಿಯೋ ಆಗಿರುತ್ತೆ. ಸೊ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಇದ್ದಾಗ ಈ ರೀತಿಯ ಪೋರ್ಟ್ಫೋಲಿಯೋಗಳು ಸ್ಟ್ರಾಂಗ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ. ಬಟ್ ಯಾವಾಗ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇರುತ್ತೆ, ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು 5% ನಷ್ಟು ಕರೆಕ್ಟ್ ಆದ್ರೆ ಸ್ಮಾಲ್ ಕ್ಯಾಪ್ ನಲ್ಲಿ 11-12% ನ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಲಾರ್ಜ್ ಕ್ಯಾಪ್ ಎಷ್ಟು ಕರೆಕ್ಟ್ ಆಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಸ್ಮಾಲ್ ಕ್ಯಾಪ್ಗಳು ಆಲ್ಮೋಸ್ಟ್ ಡಬಲ್ ಕರೆಕ್ಷನ್ ಕೂಡ ಕಾಣಿಸುತ್ತೆ. ಮಿಡ್ ಕ್ಯಾಪ್ ನಲ್ಲಿ ಕೂಡ ಅಷ್ಟೇ ಲಾರ್ಜ್ ಕ್ಯಾಪ್ ಗಿಂತ ಹೆಚ್ಚಿನ ಒಂದು ಕರೆಕ್ಷನ್ ಬರುತ್ತೆ. ಬಟ್ ಅದೇ ಮಾರ್ಕೆಟ್ ರಿಕವರ್ ಆಗುವಾಗ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗುತ್ತೆ. ಬಟ್ ಕಂಪನಿಗಳನ್ನ ಕರೆಕ್ಟ್ ಆಗಿ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಒಂದು 40% ನಷ್ಟು ಇನ್ವೆಸ್ಟ್ಮೆಂಟ್ ಆದ್ರೂ ಲಾರ್ಜ್ ಕ್ಯಾಪ್ ನಲ್ಲಿ ಮಾಡಬೇಕಾಗುತ್ತೆ. ಸೊ ರಿಸ್ಕ್ ತಗೋತೀವಿ, ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಆಗ್ಬೇಕಿದ್ರೆ ಈ ರೀತಿಯ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬಹುದು. ಜಸ್ಟ್ 2-3 ವರ್ಷದ ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ನಲ್ಲಿ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ಗಳನ್ನ ಹೆಚ್ಚಾಗಿ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಳ್ಳೋದು ಬೆಟರ್ ಆಗುತ್ತೆ. ಯಾಕೆಂದ್ರೆ ಕಳೆದ 1-1.5 ವರ್ಷದಿಂದ ಮಾರ್ಕೆಟ್ನ ಸಿಚುವೇಶನ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಕೇವಲ ಸ್ಮಾಲ್ ಕ್ಯಾಪ್ಗಳನ್ನೇ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಂಡ್ರೆ ಆಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದಾಗ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಮಾರ್ಕೆಟ್ನ ಸಹವಾಸ ಬೇಡ ಅನ್ನುವಂಥ ಸಿಚುವೇಶನ್ ಕೂಡ ಬರುತ್ತೆ. ಲಾರ್ಜ್ ಕ್ಯಾಪ್ಗಳು ಇದ್ರೆ ಸ್ವಲ್ಪ ಮಟ್ಟಿಗೆ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗಿ ಇರುತ್ತೆ. ಹಾಗೆ ಲಾರ್ಜ್ ಕ್ಯಾಪ್ಗಳು ಅಂದಾಗ ಒಂದೇ ಸೆಕ್ಟರ್ನ ಎಲ್ಲ ಲಾರ್ಜ್ ಕ್ಯಾಪ್ಗಳನ್ನ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೋಬಾರ್ದು. ಸೊ ಐ.ಟಿ ಸೆಕ್ಟರ್ನೇ ಕಂಪ್ಲೀಟ್ ಆಗಿ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಂಡ್ರೆ ಆ ಒಂದು ಸೆಕ್ಟರ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಆಗ ಮತ್ತೆ ಪೋರ್ಟ್ಫೋಲಿಯೋನಲ್ಲಿ ವೀಕ್ನೆಸ್ ಇರುತ್ತೆ. ಎಕ್ಸಾಂಪಲ್ಗೆ ಈಗ OMC ಸ್ಟಾಕ್ಗಳನ್ನು ತಗೊಂಡಾಗ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ OMC ಸ್ಟಾಕ್ಗಳು ಫಾಲ್ ಆಗುತ್ತೆ. ಸೊ ಎಲ್ಲ OMC ಸ್ಟಾಕ್ಗಳು ನನ್ನ ಪೋರ್ಟ್ಫೋಲಿಯೋನಲ್ಲಿ ಇದೆ ಅಂದ್ರೆ ಆಗ ಯೂಶಲಿ ನನ್ನ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿ ಇರುತ್ತೆ. ಆದ್ರಿಂದ ಈ ಒಂದು ಸೆಕ್ಟರ್ ಡೈವರ್ಸಿಫಿಕೇಶನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸೆಕ್ಟರ್ ಪಾಸಿಟಿವ್ ಆಗಿ ಇದ್ರೂ ಕೂಡ ಪೋರ್ಟ್ಫೋಲಿಯೋನಲ್ಲಿ ಆಗುವಂಥ ಲಾಸಸ್ ಅನ್ನ ಸಾಕಷ್ಟು ಕಡಿಮೆ ಮಾಡ್ಬೋದಾಗುತ್ತೆ. ಆದ್ರಿಂದ ಈ ರಿಸ್ಕ್ ಮಿಟಿಗೇಷನ್ ಟೆಕ್ನಿಕ್ ಅನ್ನ ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಈ ಒಂದು ಪೋರ್ಟ್ಫೋಲಿಯೋನಲ್ಲಿ ಟೋಟಲ್ 13 ಸ್ಟಾಕ್ಸ್ ಇದೆ. 13 ಸ್ಟಾಕ್ಗಳ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡೋಣ. ಸೊ ಇಲ್ಲಿ ನಾನು AI ಅನ್ನ ಬಳಸ್ಕೊಂಡು ಈ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಇದು ನನ್ನ ಒಂದು ರೆಕಮೆಂಡೇಶನ್ ಆಗಿರೋದಿಲ್ಲ. ಸೊ ಇವರ ಒಂದು ಪೋರ್ಟ್ಫೋಲಿಯೋನ AIಗೆ ಫೀಡ್ ಮಾಡಿದಾಗ ಅದರಿಂದ ಬಂದಂತ ಒಂದು ರೆಕಮೆಂಡೇಶನ್ ಆಗಿರುತ್ತೆ. ಸೊ ನೋಡೋಣ AI ಯಾವ ರೀತಿ ಒಂದು ರಿಸರ್ಚ್ ಅನ್ನ ಮಾಡಿದೆ ಅಂತ. ಸೊ ಒಂದೊಂದು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇವರ ಪೋರ್ಟ್ಫೋಲಿಯೋನಲ್ಲಿ ಮೊದಲನೇ ಸ್ಟಾಕ್ ಏನಿದೆ, ಬಾಲು ಫೋರ್ಜ್ ಇಂಡಸ್ಟ್ರೀಸ್ ನ ಸ್ಟಾಕ್ ಆಗಿರುತ್ತೆ. ಇದೊಂದು ಫೋರ್ಜಿಂಗ್ ಸೆಗ್ಮೆಂಟ್ ನಲ್ಲಿ ಬರುವಂತ ಕಂಪನಿ. ಅಂದ್ರೆ ಆಟೋ ಸೆಕ್ಟರ್ನ ಕಂಪನಿಗಳು OEMs ಗಳಿಗೆ ಇವರು ಫೋರ್ಜಿಂಗ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. 5,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. 21ರ P ಯಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತದೆ. ROCE, ROE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇವರು 240 ಕ್ವಾಂಟಿಟಿಯನ್ನ ಹೋಲ್ಡ್ ಮಾಡ್ತಿದ್ದಾರೆ. 480ರ ಆವರೇಜ್ ಇದೆ. ಈಗ ಸ್ಟಾಕ್ ಪ್ರೈಸ್ 440ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟ್ರೆಂತ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕಂಪನಿ ಕನ್ಸಿಸ್ಟೆಂಟ್ ಆಗಿ 8 ಕ್ವಾರ್ಟರ್ಗಳಿಂದ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಆಲ್ಮೋಸ್ಟ್ ಒಂದು ಡೆಟ್ ಫ್ರೀ ಕಂಪನಿ ಆಗಿರುತ್ತೆ. ಹಾಗೆ ರೈಲ್ವೆ ಮತ್ತೆ ಡಿಫೆನ್ಸ್ ಸೆಕ್ಟರ್ನಿಂದ ಸಾಕಷ್ಟು ಆರ್ಡರ್ಗಳು ಕೂಡ ಬರ್ತಿದೆ. ಕಂಪನಿಯ ಸೇಲ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಸ್ಟ್ರೆಂತ್ ಆಗಿರುತ್ತೆ. ವೀಕ್ನೆಸ್ ಅನ್ನ ಅಬ್ಸರ್ವ್ ಮಾಡಿದಾಗ
ಇಲ್ಲಿ ಪ್ರಮೋಟರ್ ಪ್ಲೆಡ್ಜಿಂಗ್ ನಮಗೆ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಪ್ರಮೋಟರ್ 8 ಲಕ್ಷ ಶೇರ್ಸ್ಗಳನ್ನು ಪ್ಲೆಡ್ಜ್ ಮಾಡಿದರೆ ಇದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಬಟ್ AI ಕಡೆಯಿಂದ ಇಲ್ಲಿ ಹೋಲ್ಡ್ ರೆಕಮೆಂಡೇಶನ್ ಇದೆ. 530 ಟಾರ್ಗೆಟನ್ನು AI ಕೊಟ್ಟಿದೆ. ಬಟ್ ಯಾರು ಕೂಡ ಯಾವ ಒಂದು ಸ್ಟಾಕ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಸ್ಟ್ ಪ್ರೀವಿಯಸ್ ಅಥವಾ ಪಾಸ್ಟ್ ಡೇಟಾ ಏನಿದೆ ಅದರ ಬೇಸಿಸ್ ಮೇಲೆ ಈ ಒಂದು ಟಾರ್ಗೆಟ್ಸ್ ಡಿರೈವ್ ಆಗುತ್ತೆ. ಹಾಗೆ ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಈ ಒಂದು ಟಾರ್ಗೆಟ್ನ ಬೇಸಿಸ್ ಮೇಲೆ ಯಾವುದೇ ಒಂದು ಸ್ಟಾಕನ್ನು ನಾವು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನ್ಯೂಸ್ ಯಾವ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಆ ರೀತಿಯಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಎರಡನೇ ಸ್ಟಾಕ್ ಡಿ ಡೆವಲಪರ್ಸ್ ಆಗಿರುತ್ತೆ. ಇದು ಪ್ರೋಸೆಸ್ ಎಕ್ವಿಪ್ಮೆಂಟ್ ರಿಲೇಟೆಡ್ ಸ್ಟಾಕ್ ಆಗಿರುತ್ತೆ. 1950 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಇದು ಕೂಡ ಸ್ಮಾಲ್ ಕ್ಯಾಪ್ನ ಕಂಪನಿ. 24ರ ಪಿ ಯಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತದೆ. ಇಲ್ಲಿ ಇಂಡಸ್ಟ್ರಿ ಪಿ ಅನ್ನು ಕೂಡ ನಾವು ಕಂಪೇರ್ ಮಾಡ್ಕೋಬೇಕಾಗುತ್ತೆ. ROCE, ROE ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ಓಕೆ ಇದೆ. ಬಟ್ ಇಲ್ಲಿ ಸ್ಟ್ರೆಂತ್ ಪ್ರಮೋಟರ್ ಹೋಲ್ಡಿಂಗ್ 70% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಈಗ ಈ ಒಂದು ಸ್ಟಾಕ್ 299ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇವರ ಆವರೇಜ್ 289 ಆಗಿರುತ್ತೆ. 520 ಕ್ವಾಂಟಿಟಿಯನ್ನು ಇವರು ಹೋಲ್ಡ್ ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಇವರು ಪ್ರಾಫಿಟ್ನಲ್ಲಿ ಇದ್ದಾರೆ. ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಕಂಪನಿ ಒಳ್ಳೆ ಆರ್ಡರ್ ಬುಕ್ಕನ್ನು ಮೇಂಟೈನ್ ಮಾಡ್ತಿದ್ದಾರೆ. PSU ಸೆಕ್ಟರ್ನಿಂದ ಕೂಡ ಕಂಪನಿಗೆ ಸಾಕಷ್ಟು ಆರ್ಡರ್ ಸಿಗ್ತದೆ. ಆಯಿಲ್ ಆ್ಯಂಡ್ ಗ್ಯಾಸ್, ಫರ್ಟಿಲೈಸರ್, ಪವರ್ ಸೆಕ್ಟರ್ ಎಲ್ರಿಗೂ ಕೂಡ ಇಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಮಾಡ್ತಾರೆ. ಸೊ ನೆಗೆಟಿವ್ ಸೈಡ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಿನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಇರೋದ್ರಿಂದ ಈ ಒಂದು ಸ್ಟಾಕನ್ನು ಆ್ಯಡ್ ಮಾಡಿಕೊಳ್ಳುವಂಥ ರೆಕಮೆಂಡೇಶನನ್ನು AI ಕೊಟ್ಟಿದೆ. ಮೂರನೇ ಸ್ಟಾಕ್ ಇಪ್ಯಾಕ್ ಫ್ರೀ ಪ್ಯಾಪ್ ಟೆಕ್ನಾಲಜೀಸ್ ಆಗಿರುತ್ತೆ. ಪ್ರೀ ಇಂಜಿನಿಯರ್ಡ್ ಬಿಲ್ಡಿಂಗ್ ಮೆಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. 1600 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ. 40ರ ಪಿ ಯಲ್ಲಿ ಟ್ರೇಡ್ ಆಗ್ತದೆ. 14ರ ROCE, 12%ನ ROE ಇದೆ. ಅಷ್ಟೇನು ಸ್ಟ್ರಾಂಗ್ ROE, ROCE ಕಾಣಿಸ್ತಿಲ್ಲ. ಪ್ರಮೋಟರ್ ಹೋಲ್ಡಿಂಗ್ 65%ನಷ್ಟು ಇದೆ. ಬಟ್ ಒಂದು ಸ್ಟ್ರಾಂಗ್ PEB ಡಿಮ್ಯಾಂಡ್ ಇದೆ. ಅಂದರೆ ಪ್ರೀ ಇಂಜಿನಿಯರ್ಡ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇರೋದು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಪ್ರಮೋಟರ್ಸ್ ಕೂಡ ಸಾಕಷ್ಟು ಹೋಪನ್ನು ಕಂಪನಿಯಲ್ಲಿ ಇಟ್ಟಿದ್ದಾರೆ. ಸೊ ಗ್ರೋಯಿಂಗ್ PEB ಡಿಮ್ಯಾಂಡ್ನಿಂದ ಸ್ಟಾಕ್ ಗೇನ್ ಆಗ್ಬೋದು ಅನ್ನೋದು AIನ ವ್ಯೂ ಆಗಿರುತ್ತೆ. 157ರ ಪ್ರೈಸ್ನಲ್ಲಿ ಈಗ ಸ್ಟಾಕ್ ಟ್ರೇಡ್ ಆಗ್ತದೆ. ಇವರು 175ರ ಆ್ಯಾವ್ರೇಜ್ನಲ್ಲಿ 742 ಕ್ವಾಂಟಿಟಿ ಶೇರ್ಸ್ಗಳನ್ನು ಓನ್ ಮಾಡ್ತಿದ್ದಾರೆ. ಬಟ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಕಳೆದ 1 ವರ್ಷದಲ್ಲಿ ಸಾಕಷ್ಟು ಫಾಲ್ ಆಗಿದೆ. ಅಂದರೆ ಸ್ಟಾಕ್ ತುಂಬಾ ಡೌನ್ ಆಗಿದೆ. ಬಟ್ ಸ್ಟಿಲ್ 185ರ ಟಾರ್ಗೆಟ್ ಪ್ರೈಸ್ AI ಕಡೆಯಿಂದ ಇದೆ. ಹಾಗೆ ಹೋಲ್ಡ್ ರೆಕಮೆಂಡೇಶನ್ ಕೂಡ ಕಾಣಿಸುತ್ತೆ. 4ನೇ ಕಂಪನಿ ಓಸ್ವಾಲ್ ಪಂಪ್ಸ್. ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಗೆ ಬರುವಂಥ ಕಂಪನಿ. ಪಂಪ್ಸ್ ಆ್ಯಂಡ್ ಮೋಟಾರ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ 3000 ಕೋಟಿ ಆಗಿರುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 6 ತಿಂಗಳಲ್ಲಿ ನಮಗೆ ಆಲ್ಮೋಸ್ಟ್ 40-50% ಕರೆಕ್ಷನ್ ಕಾಣಿಸ್ತಿದೆ. ಈಗ ಸ್ಟಾಕ್ 11ರ ಪಿ ಯಲ್ಲಿ ಟ್ರೇಡ್ ಆಗ್ತಿದೆ. ROCE, ROE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಎಕ್ಸಲೆಂಟ್ ಅನ್ಬೋದು. ಪ್ರಮೋಟರ್ ಹೋಲ್ಡಿಂಗ್ 75%ನಷ್ಟು ಇದೆ. ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ಆರ್ಡರ್ನ ಕಂಪನಿ ಪಡಿತಾ ಬರ್ತಿರ್ತಾರೆ. ಒಂದು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರುವಂಥ ಕಂಪನಿ ಆಗಿರುತ್ತೆ. ಬಟ್ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ವೀಕ್ನೆಸ್ ಕಾಣಿಸಿದೆ. ಸೊ ಅದೇ ರೀಸನ್ನಿಂದ AI ಇಲ್ಲಿ ಆ್ಯಡ್ ರೆಕಮೆಂಡೇಶನನ್ನು ಕೊಡ್ತಿದೆ. 290ರ ಪ್ರೈಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. ಇವರು 314ರ ಆ್ಯಾವ್ರೇಜ್ನಲ್ಲಿ 490 ಕ್ವಾಂಟಿಟಿಯನ್ನು ಹೊಂದಿದ್ದಾರೆ. ಸೊ ಇಲ್ಲಿ AI ಆ್ಯಡ್ ರೆಕಮೆಂಡೇಶನನ್ನು ಕೊಡ್ತಿದೆ. ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ. ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಗೌರ್ಮೆಂಟ್ನ ಬ್ಯಾಕಿಂಗ್ ಕೂಡ ಇರೋದು ಇನ್ನಷ್ಟು ಸ್ಟ್ರೆಂತನ್ನು ಆ್ಯಡ್ ಮಾಡುತ್ತೆ. 5ನೇ ಸ್ಟಾಕ್ ಪೇಪರ್ ಆ್ಯಂಡ್ ಪ್ಯಾಕೇಜಿಂಗ್ ಸೆಗ್ಮೆಂಟ್ನಿಂದ ಪದ್ಮಜಿ ಪೇಪರ್ ಪ್ರಾಡಕ್ಟ್ ಲಿಮಿಟೆಡ್ ಆಗಿರುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ 788 ಕೋಟಿ ಇದೆ. ಸೊ ಒಂದು ಮೈಕ್ರೋ ಕ್ಯಾಪ್ನ ಕಂಪನಿ ಅನ್ಬೋದು. ಸೊ 8ರ ಪಿ ಯಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಇಂಡಸ್ಟ್ರಿ ಪಿ ಅನ್ನು ಕೂಡ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. 18ರ ROCE ಇದೆ. ROE 16%ನಷ್ಟು ನೋಡೋದಕ್ಕೆ ಸಿಗುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಓಕೆ ಅಂತ ಹೇಳ್ಬೋದು. ಬಟ್ 71%ನಷ್ಟು ಪ್ರಮೋಟರ್ ಹೋಲ್ಡಿಂಗನ್ನು ಕಂಪನಿ ಹೊಂದಿದೆ. 79ರ ಆ್ಯಾವ್ರೇಜ್ನಲ್ಲಿ 1600 ಕ್ವಾಂಟಿಟಿಯನ್ನು ಓನ್ ಮಾಡ್ತಿದ್ದಾರೆ. ಸೊ ಈಗ ಸ್ಟಾಕ್ 72ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಇಲ್ಲಿ ರಿಸ್ಕ್ಸನ್ನು ಅಬ್ಸರ್ವ್ ಮಾಡಿದಾಗ ಸೇಲ್ಸ್ ಗ್ರೋತ್ ಸಾಕಷ್ಟು ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ವ್ಯಾಲ್ಯೂಷನ್ ಏನೋ ಸ್ಟ್ರಾಂಗ್ ಆಗಿ ಇದೆ. ಬಟ್ ಸೇಲ್ಸ್ ಗ್ರೋತ್ ಫಾಲ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿರುತ್ತೆ. ಹಾಗೆ ಮಾರ್ಜಿನ್ ಕೂಡ ಈ ಒಂದು ಬಿಸ್ನೆಸ್ನಲ್ಲಿ ಕಡಿಮೆ ಇರುತ್ತೆ. ಆದ್ದರಿಂದ ಇಲ್ಲಿ ರೆಡ್ಯೂಸ್ ಅಥವಾ ಹೋಲ್ಡ್ ರೆಕಮೆಂಡೇಶನ್ ಇದೆ. ಟಾರ್ಗೆಟ್ಸ್ ಕೂಡ ಹೆಚ್ಚಾಗಿ ಕಾಣಿಸ್ತಿಲ್ಲ. 78ರ ಟಾರ್ಗೆಟ್ ಕಾಣಿಸ್ತಿದೆ. ಸೊ 6ನೇ ಸ್ಟಾಕ್ ಜ್ಯುವೆಲ್ಲರಿ ಸೆಗ್ಮೆಂಟ್ನಿಂದ ರಾಧಿಕಾ ಜ್ಯುವೆಲ್ಲರಿ ಟೆಕ್ ಲಿಮಿಟೆಡ್ ಆಗಿರುತ್ತೆ. 200 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಮೈಕ್ರೋ ಕ್ಯಾಪ್ನ ಕಂಪನಿ. 15ರ ಪಿ ಯಲ್ಲಿ ಟ್ರೇಡ್ ಆಗ್ತಿದೆ. ROCE, ROE ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಬಟ್ ಪ್ರಮೋಟರ್ ಹೋಲ್ಡಿಂಗ್ 65% ಇದೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಸ್ಟೇಬಲ್ ಆಗಿರೋದು ಸ್ಟ್ರೆಂತ್ ಆಗಿರುತ್ತೆ. 56ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಇವರ ಆವ್ರೇಜ್ 65 ಆಗಿರುತ್ತೆ. 1500 ಕ್ವಾಂಟಿಟಿಯನ್ನು ಓನ್ ಮಾಡ್ತಿದ್ದಾರೆ. ಸೊ ಮೈಕ್ರೋ ಕ್ಯಾಪ್ನ ಕಂಪನಿ. ಗ್ರೋತ್ನ ಪ್ರಾಸ್ಪೆಕ್ಟಿವ್ ಇರುತ್ತೆ. ಬಟ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳಿಗೆ ಪ್ರೈಸ್ ಸಾಕಷ್ಟು ಡ್ರಾಪ್ ಆಗ್ತಿರೋದು ಕನ್ಸರ್ನಿಂಗ್ ಆಗಿರುತ್ತೆ.
ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳನ್ನ ಕಂಪನಿ ಸೆಲ್ ಮಾಡ್ತಾರೆ. ಜ್ಯುವೆಲರಿ ಡಿಮ್ಯಾಂಡ್ ಯಾವ ರೀತಿಯಲ್ಲಿರುತ್ತೆ ಅದರ ಬೇಸಿಸ್ ಮೇಲೆ ಇವರ ಒಂದು ಬಿಸ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಕಂಪನಿಯನ್ನು ನೀವು ರಿವ್ಯೂ ಮಾಡ್ಕೋಬೋದು. ಸೊ ಇನ್ನೊಂದು ಗೋಲ್ಡ್ ಜ್ಯುವೆಲರಿ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್ 2900 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ರೀಸೆಂಟಾಗಿ ಸ್ಟಾಕ್ ಒಳ್ಳೆ ಒಂದು ಗ್ರೋತನ್ನು ತೋರಿಸಿದೆ. 858ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಇವರ ಆವ್ರೇಜ್ 845 ಆಗಿರುತ್ತೆ. ಬಟ್ ಇಲ್ಲಿ AI ಕಡೆಯಿಂದ ಎಕ್ಸಿಟ್ ರೆಕಮೆಂಡೇಶನ್ ಇದೆ. ಬಟ್ ಈ ಒಂದು ಸ್ಟಾಕ್ನಲ್ಲಿ ಇವರು ಪ್ರಾಫಿಟ್ನಲ್ಲಿ ಇದ್ದಾರೆ. ರೀಸೆಂಟಾಗಿ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಪ್ರಮೋಟರ್ ಪ್ಲೆಡ್ಜಿಂಗ್ ನಮಗೆ ಯಾವುದೇ ರೀತಿಯಲ್ಲಿ ಕಾಣಿಸೋದಿಲ್ಲ. ಸೊ ಈ ಒಂದು ಕಂಪನಿಯಲ್ಲಿ FIIs ಕೂಡ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಸೊ ಮೇ ಬಿ ಗೋಲ್ಡ್ ಪ್ರೈಸಸ್ ಫಾಲ್ ಆಗ್ತಿರೋದ್ರಿಂದ ಜ್ಯುವೆಲರಿ ಡಿಮ್ಯಾಂಡ್ಸ್ ಡ್ರಾಪ್ ಆಗ್ಬೋದು ಅನ್ನುವಂಥ ರೀಸನ್ನಿಂದ ಇಲ್ಲಿ ಎಕ್ಸಿಟ್ ಕಾಲ್ ನೋಡೋದಕ್ಕೆ ಸಿಗ್ತದೆ. ಬಟ್ ನೀವು ಆಲೋಚನೆ ಮಾಡಿ ಡಿಸಿಷನನ್ನು ತಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಪನಿ ಸ್ಟಾಲಿಯಾನ್ ಇಂಡಿಯಾ ಫ್ಲೋರೋಕೆಮಿಕಲ್ ಲಿಮಿಟೆಡ್ ಕೆಮಿಕಲ್ ಸೆಗ್ಮೆಂಟ್ನ ಕಂಪನಿ 1300 ಕೋಟಿಯ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗ್ತದೆ. ಪಿ ರೇಷಿಯೋ 28 ಆಗಿರುತ್ತೆ. ROE ಸ್ಟ್ರಾಂಗ್ ಆಗಿ ಇದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಎಕ್ಸ್ಪ್ಯಾಂಡ್ ಆಗ್ತಿರೋದು ಸ್ಟ್ರೆಂತ್ ಆಗಿರುತ್ತೆ. ಸೊ ಪ್ರಮೋಟರ್ ಹೋಲ್ಡಿಂಗ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗಿದೆ. ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ಆಗಿರುತ್ತೆ. ಸೊ 113ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಇವರ ಆವ್ರೇಜ್ 116 ಆಗಿರುತ್ತೆ. ಸೊ ಎಲ್ಲ ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ ಕರೆಂಟ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನ ಅರೌಂಡಲ್ಲಿ ಇವರು ಆವ್ರೇಜನ್ನು ಹೊಂದಿದ್ದಾರೆ. ಇದು ಪೋರ್ಟ್ಫೋಲಿಯೋಗೆ ಸ್ಟ್ರೆಂತ್ ಆಗಿರುತ್ತೆ. ಅಂದರೆ ಸ್ಟಾಕ್ ಫಾಲ್ ಆದಷ್ಟು ಆ ಸ್ಟಾಕನ್ನು ಆ್ಯಡ್ ಮಾಡಿಕೊಂಡಾಗ ಆವ್ರೇಜ್ ಬೆಟರ್ ಆಗ್ತಾ ಹೋಗುತ್ತೆ. ಕಂಪನಿಯ ರೆವೆನ್ಯೂಸ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಸ್ಟ್ರೆಂತ್ ಆಗಿದ್ರೆ ಪ್ರಮೋಟರ್ಸ್ ಸ್ಟೇಕನ್ನು ಕಡಿಮೆ ಮಾಡಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿರುತ್ತೆ. ಬಟ್ ಸ್ಟಿಲ್ ಇಲ್ಲಿ ಹೋಲ್ಡ್ ರೆಕಮೆಂಡೇಶನ್ ಇದೆ. 150ರ ಟಾರ್ಗೆಟ್ AI ಕಡೆಯಿಂದ ಬಂದಿದೆ. ಸೊ ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ನಿಂದ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿಫೈರ್ಸ್ ಇಂಡಿಯಾ ಲಿಮಿಟೆಡ್. ಸೊ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ 8600 ಕೋಟಿ ನೋಡೋದಕ್ಕೆ ಸಿಗುತ್ತೆ. 31ರ PL ಟ್ರೇಡ್ ಆಗ್ತದೆ. ROE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ಸ್ಟ್ರಾಂಗ್ ಆಗಿ ಇದೆ. 290ರ ಆವ್ರೇಜ್ನಲ್ಲಿ 505 ಕ್ವಾಂಟಿಟಿಯನ್ನು ಓನ್ ಮಾಡ್ತಿದ್ದಾರೆ. 266ರ ಪ್ರೈಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. 15,000ದಷ್ಟು ಲಾಸ್ ಇದೆ. ಬಟ್ 350ರ ಟಾರ್ಗೆಟ್ ಪ್ರೈಸ್ AI ಕಡೆಯಿಂದ ರೆಕಮೆಂಡ್ ಆಗಿದ್ದು ಆ್ಯಡ್ ರೆಕಮೆಂಡೇಶನ್ ಇದೆ. ಇದಕ್ಕೆ ರೀಸನ್ ಸೀಕ್ವೆನ್ಷಿಯಲಿ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ. ಹಾಗೆ ಪವರ್ T&D ಇನ್ಫ್ರಾ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗ್ತಿರೋದು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಸ್ಟ್ರಾಂಗ್ ROCಯನ್ನು ಕೂಡ ಕಂಪನಿ ಹೊಂದಿದ್ದಾರೆ. ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಪ್ರಮೋಟರ್ ಹೋಲ್ಡಿಂಗ್ ಕಳೆದ 3 ವರ್ಷಗಳಲ್ಲಿ ಕಡಿಮೆ ಆಗಿರೋದು ವೀಕ್ನೆಸ್ ಆಗಿರುತ್ತೆ. ಹಾಗೆ BSE ರೀಸೆಂಟ್ ಟೈಮ್ನಲ್ಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ಸನ್ನು ಕಂಪನಿಯಿಂದ ಕೇಳಿದ್ದಾರೆ. ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಬಟ್ ಸ್ಟಿಲ್ AI ಕಡೆಯಿಂದ ಆ್ಯಡ್ ರೆಕಮೆಂಡೇಶನ್ ಇದೆ. ಸೊ ನೆಕ್ಸ್ಟ್ ಸ್ಟಾಕ್ ಏನಿದೆ AC ಜನರೇಟರ್ಸ್ ಆ್ಯಂಡ್ ಮೋಟರ್ ಸೆಗ್ಮೆಂಟ್ನಿಂದ TD ಪವರ್ ಸಿಸ್ಟಮ್ಸ್ ಆಗಿರುತ್ತೆ. 12,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಆವ್ರೇಜ್ 872 ಆಗಿರುತ್ತೆ. ಬಟ್ ಸ್ಟಾಕ್ ಈಗ 790ರ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ROE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಪ್ರಮೋಟರ್ಸ್ ಇಲ್ಲಿ ಸ್ಟೇಕನ್ನು ಸಾಕಷ್ಟು ಕಡಿಮೆ ಮಾಡಿದ್ದಾರೆ. ಬಟ್ ಕಂಪನಿ ಡೇಟಾ ಸೆಂಟರ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. ಸೊ ಡೇಟಾ ಸೆಂಟರ್ ಬೂಮ್ ಆಗ್ತಿರೋದ್ರಿಂದ ಇವರ ಜನರೇಟರ್ಸ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಹಾಗೆ ನಿಯರ್ಲಿ ಡೆಟ್ ಫ್ರೀ ಕಂಪನಿ ಕೂಡ ಆಗಿರ್ತಾರೆ. ಎಕ್ಸ್ಪೋರ್ಟ್ ಹೆವಿ ಮಾಡೆಲ್ ಆಗಿರುತ್ತೆ. ಅಂದರೆ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ಸ್ ಸ್ಟ್ರಾಂಗ್ ಆಗಿದ್ದರೆ ರೆವೆನ್ಯೂ ಕೂಡ ಸ್ಟ್ರಾಂಗ್ ಆಗಿ ಬರುತ್ತೆ. ಇಲ್ಲಿ AI ಕಡೆಯಿಂದ ಹೋಲ್ಡ್ ರೆಕಮೆಂಡೇಶನ್ ಇದೆ. ಹಾಗೆ 900ರ ಟಾರ್ಗೆಟ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಸೊ ನೆಕ್ಸ್ಟ್ ಪವರ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡ್ 6700 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಕಳೆದ 1-1.5 ವರ್ಷದ ಹಿಂದೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ. ಸ್ಟ್ರಾಂಗ್ ROE ನೋಡೋದಕ್ಕೆ ಸಿಗುತ್ತೆ. 19ರ PL ಟ್ರೇಡ್ ಆಗ್ತದೆ. 491ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. 546ರ ಆವ್ರೇಜ್ ಪ್ರೈಸ್ನಲ್ಲಿ ಇವರು 250 ಕ್ವಾಂಟಿಟಿಯನ್ನು ಹೊಂದಿದ್ದಾರೆ. ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಸೊ ನಾನು ಡೈಲಿ ಮಾರ್ಕೆಟ್ ನ್ಯೂಸನ್ನು ಕವರ್ ಮಾಡುವಾಗ ಟ್ರಾನ್ಸ್ರೇಲ್ಗೆ ಆರ್ಡರ್ ಸಿಕ್ಕಿದೆ ಅನ್ನುವಂಥ ನ್ಯೂಸನ್ನು ಕವರ್ ಮಾಡ್ತಿರ್ತೀನಿ. ಸೊ ರೀಸೆಂಟಾಗಿ ಸಾಕಷ್ಟು ಆರ್ಡರ್ಗಳು ಕೂಡ ಕಂಪನಿಗೆ ಸಿಗ್ತದೆ. ಸೊ ಈ ಒಂದು ಸ್ಟಾಕನ್ನು ಆ್ಯಡ್ ಮಾಡುವಂಥ ರೆಕಮೆಂಡೇಶನ್ AI ಕಡೆಯಿಂದ ಇದೆ. 620ರ ಟಾರ್ಗೆಟನ್ನು AI ಕೊಟ್ಟಿದೆ. ಸೊ ನೆಕ್ಸ್ಟ್ ಸ್ಟಾಕ್ ವೆಬ್ಸಾಲ್ ಎನರ್ಜಿ ಸಿಸ್ಟಮ್ ಲಿಮಿಟೆಡ್. ಇದು ಸೋಲಾರ್ ಸೆಲ್ ಮಾಡ್ಯೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರುತ್ತೆ. ಸೊ ಇದು ಕೂಡ ಸ್ಮಾಲ್ ಕ್ಯಾಪ್ನ ಕಂಪನಿ. ROE ಸ್ಟ್ರಾಂಗ್ ಆಗಿ ಇದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಇಲ್ಲಿ ಹೋಲ್ಡ್ ರೆಕಮೆಂಡೇಶನ್ ಇದೆ. 57ರ ಆವ್ರೇಜ್ನಲ್ಲಿ 2318 ಕ್ವಾಂಟಿಟಿ ಶೇರ್ಸ್ಗಳನ್ನು ಇವರು ಓನ್ ಮಾಡ್ತಿದ್ದಾರೆ. 54ರ ಪ್ರೈಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. 75ರ ಟಾರ್ಗೆಟ್ ಇದೆ. ಕಂಪನಿಯ ರೆವೆನ್ಯೂಸ್ ಸೇಲ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ಹಾಗೆ 4 GW ಎಕ್ಸ್ಪ್ಯಾನ್ಷನ್ ಪ್ಲಾನ್ ಇರೋದು ಕೂಡ ಸ್ಟ್ರೆಂತ್ ಆಗಿರುತ್ತೆ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿರೋದು ಸ್ವಲ್ಪ ಮಟ್ಟಿಗೆ ಕನ್ಸರ್ನಿಂಗ್ ಆಗಿರ್ಬೋದು. ಬಟ್ ಸ್ಟಿಲ್ ಒಳ್ಳೆ ಒಂದು ಫಂಡಮೆಂಟಲ್ಸ್ ಕಾಣಿಸ್ತಿದೆ.
ಸೊ ಕೊನೆ ಕಂಪನಿ ಟೆಕ್ನಾಲಜಿ ಸೆಗ್ಮೆಂಟ್ನಿಂದ ಇಸ್ಮೋ ಲಿಮಿಟೆಡ್. ರೀಸೆಂಟಾಗಿ ಇವರು ಪೊಸಿಷನನ್ನು ಎಕ್ಸಿಟ್ ಮಾಡಿದ್ದಾರೆ. ಬಟ್ AI ಕಡೆಯಿಂದ ಎಂಟರ್ ಆಗುವಂಥ ಒಂದು ರೆಕಮೆಂಡೇಶನ್ ಇದೆ. ಸೊ ಈ ಒಂದು ಕಂಪನಿ ನೀಚೆ ಆಟೋ ಡೀಲರ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುತ್ತೆ. ಒಂದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಬೇಸ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರೋದ್ರಿಂದ ಇಲ್ಲಿ ಎಂಟರ್ ಆಗ್ಬೋದು ಅಂತ AI ರೆಕಮೆಂಡ್ ಮಾಡ್ತಿದ್ದಾರೆ. ಬಟ್ ಆಲ್ರೆಡಿ ಇವರು ಇಲ್ಲಿ ಪ್ರಾಫಿಟ್ಸನ್ನು ತೊಗೊಂಡಿರ್ಬೋದು. ಸೊ ಇವರ ಪೋರ್ಟ್ಫೋಲಿಯೋನಲ್ಲಿ 4 ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ AI ರೆಕಮೆಂಡ್ ಮಾಡಿದೆ. ಹಾಗೆ 5 ಸ್ಟಾಕ್ಗಳಲ್ಲಿ ಹೋಲ್ಡ್ ಕಾಲ್ ಇದೆ. 3 ಸ್ಟಾಕ್ಗಳನ್ನು ರಿಡ್ಯೂಸ್ ಮಾಡ್ಬೋದು ಅಥವಾ ಅದರಿಂದ ಎಕ್ಸಿಟ್ ಆಗ್ಬೋದು ಅನ್ನೋಂಥ ಒಂದು ರೆಕಮೆಂಡೇಶನ್ ಬರ್ತಿದೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಇದು AI ರಿಸರ್ಚ್ ಆಗಿರುತ್ತೆ. ಸೊ ಒಂದು ಪರ್ಫೆಕ್ಟ್ ರಿಸರ್ಚ್ ಆಗಿರೋದಿಲ್ಲ. ಬಟ್ ಸ್ಟಿಲ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವೆಲ್ಲ ಸ್ಟಾಕ್ಸ್ ಇದೆ, ಆ ಸ್ಟಾಕ್ಗಳ ಫಂಡಮೆಂಟಲ್ ಯಾವ ರೀತಿಯಲ್ಲಿದೆ, ಆ ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ಬೋದಾ ಅಥವಾ ಅದನ್ನು ನಾವು ರಿವ್ಯೂ ಮಾಡ್ಕೋಬೇಕಾ, ಅದ್ರ ಬಗ್ಗೆ ನಿಮಗೆ ಐಡಿಯಾ ಸಿಗುತ್ತೆ. ಆದ್ದರಿಂದ ಈ ರೀತಿಯ ಒಂದು ಅನಾಲಿಸಿಸನ್ನು ಫ್ರೀಯಾಗಿ ನೀವು ಮಾಡ್ಕೋಬೋದು. ಸೊ ಮುಂದಿನ ವೀಡಿಯೋನಲ್ಲಿ ಯಾವ ರೀತಿಯಲ್ಲಿ ಈ ರೀತಿಯ ಒಂದು ಪೋರ್ಟ್ಫೋಲಿಯೋ ರಿವ್ಯೂವನ್ನು ಮಾಡ್ಕೋಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಕಂಟೆಂಟ್ಸ್ಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.